ರಾಜ್ಯ ರಾಜಧಾನಿಯಲ್ಲಿ ಡ್ರಗ್ಸ್ ಅಟ್ಟಹಾಸ. ವಿದೇಶಿಗರಿಂದಲೇ ಬೆಂಗಳೂರಿನಲ್ಲಿ ಡ್ರಗ್ಸ್ ಫುಲ್ ಆಕ್ಟಿವ್ ಆಗಿದೆ. ಬೆಂಗಳೂರಿನಲ್ಲಿ ಲಾಕ್ ಆಯಿತು ಅತಿ ದೊಡ್ಡ ಡ್ರಗ್ ಜಾಲ. ವಿದೇಶಿಗರಿಂದಲೇ ಬೆಂಗಳೂರಿನಲ್ಲಿ ಡ್ರಗ್ಸ್ ಆಕ್ಟಿವ್ ಆಗಿದೆ. ಬೆಂಗಳೂರಲ್ಲಿ ಲಾಕ್ ಆಯಿತು ಅತಿ ದೊಡ್ಡ ಡ್ರಗ್ಸ್ ಡೀಲರ್ಸ್. ಬೆಂಗಳೂರು ಖಾಕಿ ಭರ್ಜರಿ ಬೇಟೆ ನಡೆಸಿದ್ದು ಕೋಟ್ಯಾಂತರ ಮೌಲ್ಯದ ಡ್ರಗ್ಸ್ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. 105 ಕೋಟಿ ಮೌಲ್ಯದ MDMA ಕೊಕೇನ್ ವಶಕ್ಕೆ ಪಡೆದಿದೆ ಖಾಕಿ. ಅದೇ ಸಂದರ್ಭ ವಿದೇಶಿ ಮಹಿಳೆಯಿಂದ 2 ಕೆಜಿ ಮೆಥಾಂಫೆಟಮೈನ್ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಮೆಥಾಂಫೆಟಮೈನ್ ಅನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಸೆನೆಗಲ್ ಮೂಲದ ಪ್ರಜೆಯನ್ನ ಪೊಲೀಸರು ಬಂಧಿಸಿದ್ದಾರೆ. ರಾಜ್ಯ ರಾಜಧಾನಿಯಲ್ಲಿ ಬೇರು ಸಮೇತ ಮಾದಕ ವಸ್ತುಗಳ ಜಾಲವನ್ನ ಪತ್ತೆ ಹಚ್ಚಬೇಕು, ಬೇರು ಸಮೇತ ಕಿತ್ತೊಗೆಬೇಕು ಅಂತ ಪಣ ತೊಟ್ಟಿರುವಂಥದ್ದು ಪೊಲೀಸರು. ಇದರ ನಡುವೆ ಇನ್ನೂ ಆಕ್ಟಿವ್ ಆಗಿರುವಂತಹ ಡ್ರಗ್ ಜಾಲವನ್ನು ಭೇದಿಸುವಂತಹ ಒಂದು ಪ್ರಯತ್ನದಲ್ಲಿ ಯಶಸ್ಸು ಸಿಕ್ಕಿದೆ ಪೊಲೀಸರಿಗೆ. ಬೆಂಗಳೂರಲ್ಲಿ ಲಾಕ್ ಆಯಿತು ಅತಿ ದೊಡ್ಡ ಡ್ರಗ್ ಡೀಲರ್ಸ್. ಬೆಂಗಳೂರು ಖಾಕಿ ಭರ್ಜರಿ ಬೇಟೆಯನ್ನು ನಡೆಸಿದ್ದು ಕೋಟ್ಯಾಂತರ ಮೌಲ್ಯದ ಡ್ರಗ್ಸ್ ವಶಕ್ಕೆ ತೆಗೆದುಕೊಂಡಿದೆ. 105 ಕೋಟಿ ಮೌಲ್ಯದ MDMA ಕೊಕೆಯನ್ನು ವಶಕ್ಕೆ ಪಡೆದಿರುವಂಥದ್ದು. ಅದೇ ಸಂದರ್ಭ ವಿದೇಶಿ ಮಹಿಳೆಯಿಂದ 2 ಕೆಜಿ ಮೆಥಾಂಫೆಟಮೈನ್ ಅನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಸೆನೆಗಲ್ ಮೂಲದ ಪ್ರಜೆಯನ್ನು ಪೊಲೀಸರು ಬಂಧಿಸಿದ್ದಾರೆ. ಪ್ರಮುಖವಾಗಿ ಬೆಂಗಳೂರಲ್ಲಿ ಲಾಕ್ ಆಗಿರುವಂಥದ್ದು ಈ ಡ್ರಗ್ ಡೀಲರ್ಸ್. ಬೆಂಗಳೂರು ಖಾಕಿ ಭರ್ಜರಿ ಬೇಟೆ ನಡೆಸಿದ್ದು ಕೋಟ್ಯಾಂತರ ಮೌಲ್ಯದ ಡ್ರಗ್ಸ್ ಅನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಸುಮಾರು 105 ಕೋಟಿ ಮೌಲ್ಯದ MDMA ಕೊಕೇನ್ ವಶಕ್ಕೆ ಪಡೆದಿದೆ ಖಾಕಿ. ಇನ್ನು ಅದೇ ಸಂದರ್ಭ ವಿದೇಶಿ ಮಹಿಳೆಯಿಂದ 2 ಕೆಜಿ ಮೆಥಾಂಫೆಟಮೈನ್ ಅನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಇನ್ನು ಸೆನೆಗಲ್ ಮೂಲದ ಪ್ರಜೆ ಅರೆಸ್ಟ್ ಆಗಿರುವಂಥವ್ರು. ಪ್ರಮುಖವಾಗಿ ಈ ಡ್ರಗ್ಸ್ ಅಟ್ಟಹಾಸವನ್ನು ಮಟ್ಟ ಹಾಕಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಬೆಂಗಳೂರು ಪೊಲೀಸರು ಇಟ್ಟಿರುವಂಥದ್ದು. ಇದೇ ಕಾರಣಕ್ಕೆ ಈಗಾಗಲೇ ಸೆನೆಗಲ್ ಮೂಲದ ಪ್ರಜೆಯೊಬ್ಬರನ್ನು ಬಂಧಿಸಿದ್ದಾರೆ. ವಿದೇಶಿ ಮಹಿಳೆಯಿಂದ 2 ಕೆಜಿ ಮೆಥಾಂಫೆಟಮೈನ್ ಅನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. 105 ಕೋಟಿ ಮೌಲ್ಯದ MDMA, ಒಟ್ಟು 105 ಕೋಟಿ ಮೌಲ್ಯದ MDMA ಕೊಕೇನ್ ಅನ್ನು ಖಾಕಿ ವಶಕ್ಕೆ ತೆಗೆದುಕೊಂಡಿದೆ. ಬೆಂಗಳೂರು ಖಾಕಿ ನಡೆಸಿದಂಥ ಭರ್ಜರಿ ಬೇಟೆಯಲ್ಲಿ, ಖಚಿತ ಮಾಹಿತಿಯನ್ನು ಆಧರಿಸಿ ನಡೆಸಿದಂಥ ಭರ್ಜರಿ ಬೇಟೆಯಲ್ಲಿ ಕೋಟ್ಯಾಂತರ ಮೌಲ್ಯದ ಡ್ರಗ್ಸ್ ಅನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಇದು ಅತಿದೊಡ್ಡ ಡ್ರಗ್ ಡೀಲರ್ಸ್ಗಳ ಜಾಲವನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಯಾಕಂದರೆ ವಿದೇಶಿಗರಿಂದಲೇ ಬೆಂಗಳೂರಿನಲ್ಲಿ ಡ್ರಗ್ಸ್ ಆಕ್ಟಿವ್ ಆಗ್ತಾ ಇದೆ. ರಾಜ್ಯ ರಾಜಧಾನಿಯಲ್ಲಿ ಡ್ರಗ್ಸ್ನ ಅಟ್ಟಹಾಸ ಮೇರಿರುವಂಥದ್ದು. ಇದನ್ನು ಮಟ್ಟ ಹಾಕುವಂಥ ನಿಟ್ಟಿನಲ್ಲಿ ಕಟಿಬದ್ಧರಾಗಿರುವಂತಹ ಬೆಂಗಳೂರು ಪೊಲೀಸರು ಖಚಿತ ಮಾಹಿತಿ ಆಧರಿಸಿ ಕಾರ್ಯಾಚರಣೆ ನಡೆಸಿದಾಗ ತಗಲಾಕೊಂಡಿರುವಂಥದ್ದು ವಿದೇಶಿಗರು ಬೆಂಗಳೂರಿನಲ್ಲಿ ಡ್ರಗ್ಸ್ ಡೀಲರ್ಸ್ಗಳಾಗಿದ್ದಾರೆ. ಫುಲ್ ಆಕ್ಟಿವ್ ಆಗಿರುವಂಥದ್ದು. ಅದು ಒಂದಲ್ಲ ಎರಡಲ್ಲ 105 ಕೋಟಿಯ ಡ್ರಗ್ಸ್, ಸುಮಾರು 105 ಕೋಟಿ ಬೆಲೆ ಬಾಳುವಂಥ ಡ್ರಗ್ಸ್ ಕೊನೆಗೂ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಭರ್ಜರಿ ಬೇಟೆ, ಕೋಟ್ಯಾಂತರ ಮೌಲ್ಯದ ಡ್ರಗ್ಸ್ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಈ ಭರ್ಜರಿ ಬೇಟೆಯಲ್ಲಿ 105 ಕೋಟಿ ಮೌಲ್ಯದ MDMA ಕೊಕೇನನ್ನು ವಶಕ್ಕೆ ಪಡೆದ ಖಾಕಿ ಇದೇ ಸಂದರ್ಭದಲ್ಲಿ ಆರೋಪಿಗಳನ್ನು ತೀವ್ರ ವಿಚಾರಣೆಗೊಳಪಡಿಸುವಂಥ ಒಂದು ನಿಟ್ಟಿನಲ್ಲಿ ಮುಂದಾಗಿದೆ. ವಿದೇಶಿ ಮಹಿಳೆಯಿಂದ 2 ಕೆಜಿ ಮೆಥಾಂಫೆಟಮೈನ್ ಅನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಇನ್ನು ಈ ವಿದೇಶಿ ಮಹಿಳೆ ಸೆನೆಗಲ್ ಮೂಲದ ಮಹಿಳೆ ಅನ್ನುವಂಥದ್ದು ಸಿಗ್ತಾ ಇರುವಂಥ ಒಂದು ಮಾಹಿತಿ, ಸೆನೆಗಲ್ ಮೂಲದ ಪ್ರಜೆ ಅನ್ನುವಂಥ ಒಂದು ಮಾಹಿತಿ ಇದೆ. ಹಾಗಾಗಿ ಆರೋಪಿಯನ್ನು ಈಗಾಗಲೇ ಬಂಧಿಸಿದ್ದು ಹೆಚ್ಚಿನ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಅಂದರೆ ಈ ಡ್ರಗ್ಸ್ ಜಾಲ ಏನಿದೆ, ಇವರ ಟಾರ್ಗೆಟ್ ಯಾರು, ಇದನ್ನು ಎಲ್ಲಿಗೆ ಸಪ್ಲೈ ಮಾಡೋದಕ್ಕೆ ಮುಂದಾಗ್ತಾ ಇದ್ರು, ಇವರಿಗೆ ತಂದು ಕೊಟ್ಟಿದ್ಯಾರು, ಹೇಗೆ ಇದನ್ನು ಸಪ್ಲೈ ಮಾಡಲಾಗ್ತಾ ಇತ್ತು, ಅದು ಪೊಲೀಸರ ಹದ್ದಿನ ಕಣ್ಣನ್ನು ತಪ್ಪಿಸಿ ಹೇಗೆ ಸಪ್ಲೈ ಮಾಡಲಾಗ್ತಾ ಇತ್ತು, ಎಲ್ಲಿಂದ ತರಲಾಗ್ತಾ ಇತ್ತು, ಇದನ್ನು ಯಾರಿಗೆ ಅಂದರೆ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು ಮತ್ತು ಯಾರನ್ನು ಟಾರ್ಗೆಟ್ ಮಾಡಿ ಈ ಒಂದು ಡ್ರಗ್ಸನ್ನು ಮಾರಾಟ ಮಾಡುವುದಕ್ಕೆ ಯೋಜನೆ ರೂಪಿಸಿದ್ರು, ಇದೆಲ್ಲದರ ಕುರಿತಾಗಿ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿದ್ರು. ಅಂತೆಯೇ ಪೊಲೀಸರು ಕಾರ್ಯಾಚರಣೆ ನಡೆಸಿ ಕೊನೆಗೂ ಕೂಡ 105 ಕೋಟಿ ಮೌಲ್ಯದ MDMAಯನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಥವ್ರನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.